ಮುಂಚೆ ನನಗೆ 5 ಕೋಟಿನೇ ಅಂತ ಕೇಳಿದ್ದು ತಾವು 5 ಕೋಟಿ ಅಂತ ಕೇಳಿದ್ರಿ. ನಾನು 5 ಕೋಟಿ ಅಪ್ರೂವ್ ಮಾಡಿ ನಾನು FD ಕಳಿಸಿದ್ದೀನಿ. ನಾನು FD ಅಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು, ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷರೇ, ಅದಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ. ಅದಲ್ಲಿ ಮಾಡಿಕೊಡ್ತೀನಿ. ಈಗ 10 ಕೋಟಿ ಅಂತಂದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ. ಮಾಡಬೇಕಿದು. ಇದು ನಿಮ್ಮ ಕ್ಷೇತ್ರದಲ್ಲಿಲ್ಲ, ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಕಾರಣ ಅಂದ್ರೆ ಗೌಡ್ರ ಹೇಳಿ ನಾನು ಸದಸ್ಯರೇ, ಕಾರಣ ಅಂದ್ರೆ ಏನಾಗಿದೆ, ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, 50 ಕೋಟಿ ಮೇಲೆ ಕೊಡಲ್ಲ. ಯಾವುದನ್ನ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದ ಸರ್ಕಾರ ಇರಲಿ, 50 ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ. ಸ್ಲಮ್ ನಮ್ದು 480 ಸ್ಲಮ್ ಇದೆ, 4000 ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ. 50 ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು 500 ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಅದು ಬಗೆಹರಿಸೋ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿದ್ದೀನಿ. ಇದು ಮಾತ್ರ ನಾನು ಈ ಕೆಲಸನ ನಿಮ್ಗೆ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಸಚಿವರೇ, ನಿಮಗೆ ಕಳಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ. 15 ವರ್ಷಗಳಿಂದ ಈ ಪರಿಸ್ಥಿತಿ ಅನುಭವಿಸ್ತಾ ಇದೆ. ಸರ್ಕಾರ ಯಾರು 5 ಗ್ಯಾರಂಟಿ ಕೊಟ್ಟಿಲ್ಲ. ಇದು ಒಂದು ಗ್ಯಾರಂಟಿ ಕೊಡಿ ಅವ್ರಿಗೆ, ಶಿಕ್ಷಣ ಸ್ಲಮ್ಗಳಲ್ಲಿ. ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ ಅಧ್ಯಕ್ಷರೇ ಸ್ಲಮ್ಗಳ ಪರಿಸ್ಥಿತಿ. ಯಾವ ದಸರಾ ಬಂದಿದೆ ಈಗ. ಮುಂಚೆ ನನ್ಗೆ 5 ಕೋಟಿನೇ ಅಂತ ಕೇಳಿದ್ದು.